ವೀರಣ್ಣ ಅವರೇ, ದೇಶದಲ್ಲಿ ಅದರಲ್ಲೂ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ವಿಷಯ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಪರ ಮತ್ತು ವಿರೋಧ ನಾವು ನೋಡ್ತಾನೆ ಬಂದಿದ್ದೀವಿ. ರಾಮ ಮಂದಿರ ನಿರ್ಮಾಣ, ಉದ್ಘಾಟನೆ ಅದಕ್ಕೆ ಹೊರತಾಗಿಲ್ಲ. ಶಂಕರಾಚಾರ್ಯ ಮಠದ 2 ಮಠದ ಪೀಠಾಧಿಪತಿಗಳು ಹೇಳ್ತಿದ್ದಾರೆ ನಾವು ಹೋಗೋದಿಲ್ಲ ಅಂತ. ನೀವು ಹೆಂಗೆ ನೋಡ್ತೀರಿ ಇದನ್ನ? ಹೌದು, ನಾನು ಆ ಹೇಳಿಕೆಗಳು ಗಮನಿಸಿದೆ. ಇದು ಎಲ್ಲೋ ಒಂಥರ ಈಗ ರಾಮ ಮಂದಿರ ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ರಾಮ ಮಂದಿರ 15ನೇ ಶತಮಾನದಲ್ಲಿ ಮೊಘಲರಿಂದ ಧ್ವಂಸಗೊಂಡಿತ್ತು. ನಮ್ಮ ದೇಶದ ಹಿಂದೂಗಳ ರಾಮ ಭಕ್ತರ 500 ವರ್ಷಗಳ ಕನಸು ಈ ಸಂದರ್ಭದಲ್ಲಿ ನನಸಾಗ್ತಿದೆ. ಅದರಲ್ಲೂ ಕೂಡ ಈ ದಿನಾಂಕ ನಿಗದಿಯಾಗಿರೋದು 2-3 ತಿಂಗಳ ಹಿಂದೆನೇ ದಿನಾಂಕ ನಿಗದಿಯಾಗಿದೆ. ಈ ಸಂದರ್ಭದಲ್ಲಿ ಮೊನ್ನೆ ಈ ಹೇಳಿಕೆಗಳು ಈ ಮಠದ ಶ್ರೀಗಳು ಕೊಡ್ತಾ ಇರೋದು ನಾನು ವೈಯಕ್ತಿಕವಾಗಿ ಖಂಡಿತವಾಗ್ಲೂ ಖಂಡಿಸ್ತೀನಿ ರಾಮಭಕ್ತರಾಗಿ. ಈ ಸಂದರ್ಭದಲ್ಲಿ ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಮೋದಿಜಿ ಅವರು ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಮೂರ್ತಿನ ಸ್ಪರ್ಶಿಸುತ್ತಿದ್ದಾರೆ, ನಾನೇನು ಮಾಡಲಿ, ಅಲ್ಲಿ ಚಪ್ಪಾಳೆ ಹೊಡೆದು ನಮಸ್ಕರಿಸಲ್ಲ, ನನಗೂ ಒಂದು ಸ್ಥಾನಮಾನ ಇದೆ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರ ಉದ್ದೇಶ ಅವರೇ ಏನಾದರೂ ಉದ್ಘಾಟನೆ ಮಾಡೋದಿತ್ತ ಅರ್ಥ ಆಗ್ತಾ ಇಲ್ಲ. ಈ ಹೇಳಿಕೆಯಿಂದ ಆ ರೀತಿ ಏನೋ ಒಂದು ಅಸಮಾಧಾನ ಇದೆಯಾ ಆ ಶ್ರೀಗಳಲ್ಲಿ ಅನ್ನೋದು ಕೂಡ ಎದ್ದು ಕಾಣಿಸ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ಮಠಗಳಿದ್ದಾವೆ. ಎಲ್ಲ ಮಠದ ಶ್ರೀಗಳು ಸ್ವಾಮೀಜಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಖಂಡಿತ ಇದು ಒಂದು ಒಳ್ಳೆಯ ಸಂದರ್ಭ. ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳ್ಬಾರ್ದಿತ್ತು. ಈಗಾಗಲೇ ಗರ್ಭಗುಡಿ ಸಿದ್ಧ ಆಗಿದೆ, ಮಂದಿರ ಅಪೂರ್ಣ ಇರ್ಬೋದು, ಗರ್ಭಗುಡಿ ಸಿದ್ಧ ಆಗಿರೋದ್ರಿಂದ ಖಂಡಿತವಾಗ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಒಳ್ಳೆಯದೇನೆ. ಯಾವುದೇ ಧರ್ಮದ ಶಾಸ್ತ್ರದ ಪ್ರಕಾರ ವಿರುದ್ಧ ಆಗಿಲ್ಲ. ಹಿಂದೆ ಎಲ್ಲ ನೋಡಿ, ರಾಜರ ಕಾಲದಲ್ಲಿ ಒಂದು ರಾಜ ಒಂದು ದೇವಸ್ಥಾನನ ಶುರು ಮಾಡಿದ್ರೆ ಅದನ್ನ ಮುಗಿಸ್ತಾ ಇದ್ದಿದ್ದು ಅವರ ಮಗ, ಮೊಮ್ಮಗ, ಮರಿಮಗ ಈ ರೀತಿ ಎಲ್ಲ ಇರ್ತಾ ಇತ್ತು. ಕಾಲಾವಕಾಶ ತುಂಬಾ ತಗೊಳುತ್ತೆ, ಇನ್ನೂ 1-2 ವರ್ಷದಲ್ಲಿ ಪೂರ್ಣ ಆಗುತ್ತೆ. ಇವತ್ತು ಗರ್ಭಗುಡಿ ಸಿದ್ಧ ಆಗಿರೋದ್ರಿಂದ ಇದು ಒಳ್ಳೆಯದೇನೆ. ಅದರಲ್ಲೂ ರಾಮ ಭಕ್ತರು, ನಮ್ಮ ದೇಶದ ಬಹುಸಂಖ್ಯಾತ ಹಿಂದೂಗಳು ಇವತ್ತು ತುದಿಗಾಲಲ್ಲಿ ನಿಂತಿದ್ದಾರೆ 22ನೇ ತಾರೀಕಿಗೋಸ್ಕರ. ರೈಟ್ 74 ಬಾರಿ ನಿರಂತರ ದಾಳಿ ಆಗತ್ತೆ ಅಯೋಧ್ಯ ಮೇಲೆ. ಮಂದಿರ ನಿರ್ಮಾಣ ಆಗತ್ತೆ, ಮತ್ತೆ ಹೊಡೆದಾಕ್ತಾರೆ, ಮತ್ತೆ ನಿರ್ಮಾಣ ಆಗತ್ತೆ, ಮತ್ತೆ ಹೊಡೆದಾಕ್ತಾರೆ, ಮತ್ತೆ ನಿರ್ಮಾಣ ಆಗತ್ತೆ. ಇದು ಹಿಂಗೆ ಸರಿ ಹೋಗೋದಿಲ್ಲ ಅಂತ ಅಲ್ಲೊಂದು ಮಸೀದಿ ಕಟ್ಬಿಡ್ತಾರೆ. ಬಹಳಷ್ಟು ಇತಿಹಾಸಜ್ಞರು ಬರೆದಿರೋ ಪ್ರಕಾರ ಮಂದಿರದ ಜಾಗದಲ್ಲಿ ಮಸೀದಿ ಇದ್ರೂ ಕೂಡ ಆ ಜಾಗಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಿದ್ರಂತೆ. ಅಂದರೆ ಇದು ಕೇವಲ ದೈವತ್ವ ಭಕ್ತಿಯ ಸಂಕೇತ ಅಲ್ಲ, ಇದೊಂದು ನಾಗರಿಕತೆಯ ಜೀವಾಳವಾಗಿ ಉಳಿದಿರೋ ಕ್ಷೇತ್ರ ಇದು. ಗೋಪಾಲಕೃಷ್ಣ ಶರ್ಮಾ ಗುರುಗಳೇ, ನಾನು ಬ್ರೇಕ್ಗೆ ಮುಂಚೆ ಒಂದು ಜಿಜ್ಞಾಸೆಯ ಪ್ರಶ್ನೆ ಎತ್ತಿದ್ದೆ. 1949ರ ರಾತ್ರಿಯಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಮೂರ್ತಿ ತಂದಿಡ್ತಾರೆ, ಪ್ರತಿಷ್ಠಾಪನೆ ಅಂತ ಅದನ್ನು ಹೇಳೋದಿಲ್ಲ. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಟೆಂಟ್ ಅಂತಾನೆ ಹೇಳಬಹುದು ಅದನ್ನು. ಅಲ್ಲಿ ಭಕ್ತಿ ಕಾಣ್ತಾ ಬರ್ತಾ ಇದೆ ಆ ಕ್ಷೇತ್ರ. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ರಾಮಲಲ್ಲಾ ಅಂತ ನಮಸ್ಕರಿಸಿ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ಕ್ರಮಗಳ ಮೂಲಕ ಪ್ರತಿಷ್ಠಾಪನೆ ಆಗದೇ ಇದ್ರೂ ಕೂಡ ಅಸಂಖ್ಯಾತ ಭಕ್ತರನ್ನ ಕಾಣ್ತಾ ಇದೆ. ಮೂರ್ತಿಯನ್ನ ದೇವರಾಗಿಸೋದು ಒಂದು ಪ್ರಾಣ ಪ್ರತಿಷ್ಠಾಪನೆ, ಮತ್ತೊಂದು ಭಕ್ತನ ಭಕ್ತಿ. ಸೊ ಈಗ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳು ಏನು ಪ್ರಶ್ನೆ ಎತ್ತಿದ್ದಾರಲ್ಲ, ಅದು ಒಂದು ಚೂರು ಗೊಂದಲ ಮೂಡಿಸುತ್ತೆ. ಖಂಡಿತವಾಗಿ. ಯಾಕೆಂದರೆ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಇದ್ದಾವೆ. ಅದರಲ್ಲಿ ಎಷ್ಟೋ ಪೂರ್ಣವಾಗಿದೆ, ಎಷ್ಟೋ ಅಪೂರ್ಣವಾಗಿರತಕ್ಕಂತಹ ದೇವಸ್ಥಾನಗಳು ಇದ್ದಾವೆ. ಅಂತಹ ದೇವಸ್ಥಾನದಲ್ಲಿ ಪೂಜೆ ನಡೆಯುವುದಿಲ್ವಾಗಿದ್ರೆ ಇಷ್ಟು ದಿವಸದವರೆಗೆ ಈ ಜಿಜ್ಞಾಸೆಯನ್ನು ಎತ್ತಿಕೊಳ್ಳದೆ ಈಗ ಈ ಜಿಜ್ಞಾಸೆಯನ್ನು ಎತ್ತಿಕೊಂಡು ಈಗ ಪ್ರತಿಷ್ಠಾಪನೆಯ ಕಾಲದಲ್ಲಿ ತೊಂದರೆ ಆಗ್ತಾ ಇದೆ ಅಂತಂದ್ರೆ ತಾವು ಬರ್ತಾ ಇಲ್ಲ ಅಂತಂದ್ರೆ ಏನೋ ಒಂದು ರೀತಿಯಂತಹ ಅಳುಕುತನವ, ಏನೋ ಒಂದು ರೀತಿಯಂತಹ ಅಸೂಯಾತನವ ಏನೋ ಎದ್ದು ಕಾಣಿಸ್ತಾ ಇದೆ. ನೋಡಿ, ಈಗ ಒಂದು ಕಲ್ಲನ್ನು ಕಂಡರೂ ಸಹಿತವಾಗಿ ಕೈ ಮುಗಿಯುವಂತಹ ದೇಶ ನಮ್ಮದು. ಮೂರ್ತಿಯನ್ನು ಕಂಡಾಗ ನಾವು ಅಡ್ಡ ಬಿದ್ದ ನಮಸ್ಕಾರವನ್ನು ಮಾಡ್ತೇವೆ. ಈಗಾಗಲೇ ರಾಮನ ಮೂರ್ತಿ ಸಿದ್ಧವಾಗಿದೆ, ಮೂರ್ತಿಯಲ್ಲಿ ಏನಾದರೂ ದೋಷ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆಕ್ಷೇಪ ಹೇಳಬಹುದಿತ್ತು. ಈಗ ಮಂದಿರದ ಜಿಜ್ಞಾಸೆ ಆದ್ದರಿಂದ ಇದು ಮಂದಿರಕ್ಕೆ ಸಂಬಂಧಪಟ್ಟದ್ದಲ್ಲ, ಗರ್ಭಗುಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ
ದೋಷ ಇಲ್ಲ. ಪ್ರತಿಷ್ಠಾಪನೆ ಮಾಡುವುದರಿಂದ ಲೋಕಕ್ಕೆ ಕ್ಷೇಮವಾಗ್ತದೆ. ನೋಡಿ, ಈಗ ಎಷ್ಟೋ ಮಠ ಮಂದಿರಗಳಿದ್ದಾವೆ, ಅವರೆಲ್ಲರೂ ಸಹಿತವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಈ 2 ಮಠಗಳು ಮಾತ್ರ ಹಿಂಜರಿತಾ ಇದ್ದಾವೆ ಅಂತಂದ್ರೆ ಏನೋ ಒಂದು ರೀತಿಯಂತಹ ಅಸೂಯಾ ಪ್ರವೃತ್ತಿ ಕಾಣಿಸ್ತಾ ಇದೆಯಲ್ಲ. ಹೀಗಾಗಿ ಈಗ ಎಲ್ಲ ಒಪ್ಪಿಕೊಂಡ ನಂತರದಲ್ಲಿ ಈ ರೀತಿಯಲ್ಲಿ ಮಾಡ್ತಾ ಇರುವುದು ಶುದ್ಧ ಅಪರಾಧ ಅಂತ ಕಂಡು ಬರುತ್ತಮ್ಮ. ಮಹೇಶ್ ಚಂದ್ರ ಗುರುಗಳೇ, ರಾಮನ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಹೇಳಿ ಗುರುಗಳೇ, ಹೇಳಿ ಅಮ್ಮ. ಒಂದೇ ನಿಮಿಷ ಮಹೇಶ್ ಚಂದ್ರ ಗುರುಗಳೇ, ಬರ್ತೀನಿ. ಗೋಪಾಲಕೃಷ್ಣ ಶರ್ಮಾ ಯಾವುದೇ ದೋಷಗಳಿದ್ರೂ ಸಹಿತವಾಗಿ ಪರಿಹಾರವಾಗ್ತದೆ. ಓಕೆ ಮಹೇಶ್ ಚಂದ್ರ ಗುರುಗಳೇ, ಯಾವುದೇ ಒಂದು ಐತಿಹಾಸಿಕ ಸಂದರ್ಭ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಅಲ್ಲೊಂದು ರಾಜಕೀಯ ಬಂದು ಅದನ್ನು ಹಾಳು ಮಾಡಿಬಿಡುತ್ತಾ ಅಂತ. ರಾಮನನ್ನ ದೇವರಾಗಿ ಪೂಜಿಸುವ ಕೋಟ್ಯಾಂತರ ಜನ ಇದ್ದಾರೆ. ಅದರ ಜೊತೆಗೆ ನಾವು ನೆನಪಿಟ್ಕೊಳ್ಬೇಕಾದ್ದು ಅಲ್ಲೊಂದು ನಾಗರಿಕತೆ ಇತ್ತು. ಆ ನಾಗರಿಕತೆ ಶತಮಾನಗಳವರೆಗೆ ತಲತಲಾಂತರದಿಂದ ಒಬ್ಬರಿಗೆ ಹಂಚ್ಕೊಳ್ತಾ ಬಂದ್ರು. ಇಲ್ಲೊಂದು ರಾಮಲಲ್ಲಾ ವಿಗ್ರಹ ಇತ್ತು, ಇಲ್ಲೊಂದು ರಾಮನ ಮಂದಿರ ಇತ್ತು, ರಾಮ ಜನ್ಮಭೂಮಿ ಇದು, ರಾಮ ಓಡಾಡಿದ ಬೀದಿ ಇದು, ರಾಮ ಸರಿಯೋ ನದಿಯಲ್ಲಿ ಅಂತರ್ಧಾನನಾದ ಅಂತ. ಅದನ್ನ ಶತಮಾನಗಳು ಅಲ್ಲಿನ ಭಕ್ತರು ಅಥವಾ ಅಲ್ಲಿನ ನಾಗರಿಕತೆಯ ಜನ ಹೇಳ್ಕೊಂಡು ಬಂದಿದ್ದು. ಈಗ ಅಲ್ಲೊಂದು ಭವ್ಯ ಮಂದಿರ ಆಗ್ತಾ ಇದೆ. ಮಂದಿರ ಕೇವಲ ಪೂಜೆಗೆ ಮಾತ್ರ ಸೀಮಿತ ಅಲ್ಲ, ಅಲ್ಲಿ ರಾಮ ಬದುಕಿದ್ದ, ಆತನ ರಾಮರಾಜ್ಯ ಹೇಗಿತ್ತು ಅನ್ನೋದರ ದ್ಯೋತಕ ಕೂಡ, ಅದನ್ನ ಸಂದೇಶ ಸಾರ್ತಾ ಇರುತ್ತೆ. ಇದರಲ್ಲೂ ಒಂದು ಪಾಲಿಟಿಕ್ಸ್ ಬೇಕಿತ್ತ ಅಂತ ನೋಡಿ. ಒಂದು ದೇಶದ ಪ್ರಧಾನಿ ಒಂದು ಧರ್ಮದ ವಕ್ತಾರನಾಗಿ ಕೆಲಸ ಮಾಡಬಾರದು. ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ನಾನು ಸಮಸ್ತ ಭಾರತೀಯರ ಆಶೋತ್ತರಗಳಿಗೆ ಗೌರವ ಕೊಟ್ಟು ರಾಜ್ಯಭಾರ ಮಾಡ್ತೀನಿ. ರಾಜ್ಯ ಧರ್ಮ ಅಂದರೆ ರಾಮ ಧರ್ಮನೂ ಅಲ್ಲ, ಅಲ್ಲಾಹು ಧರ್ಮನೂ ಅಲ್ಲ, ಇದು ಸರ್ವ ಜನಾಂಗಗಳ ಶ್ರೇಯಸ್ಸಿಗೆ ಪೂರಕವಾದಂತಹ ರಾಜ್ಯ ಧರ್ಮ ಪರಿಪಾಲನೆ ಇವತ್ತು ಮೋದಿಯವರಿಂದ ಆಗ್ತಾ ಇಲ್ಲ. ಇವರು 11 ದಿವಸ ವ್ರತ ಮಾಡ್ತಾರ, ಆಮೇಲೆ ಉದ್ಘಾಟನೆ ಮಾಡ್ತಾರ, ಆಮೇಲೆ ಮತ ಕೇಳ್ತಾರ ನಾನೇ ರಾಮ ಮಂದಿರ ಉದ್ಘಾಟನೆ ಮಾಡ್ದಂತ. ಇವೆಲ್ಲ ಪೊಲಿಟಿಕಲ್ ಗಿಮಿಕ್ ಅಲ್ವಮ್ಮ. ಇಂಥ ಗಿಮಿಕ್ಗಳನ್ನ ಬಿಟ್ಟು ಮೋದಿಯವರು ಬದುಕೋದ್ರಿಂದ ಭಾರತಕ್ಕೆ ಶ್ರೇಯಸ್ಸು. ಗಿಮಿಕ್ ಮಾಡೋ ಪ್ರಧಾನಿ ಧರ್ಮ ದೇಶದಲ್ಲಿ ನೀವು ರಾಜಕೀಯವಾಗಿ ಮೋದಿ ಅವರನ್ನು ಮಾತಾಡಕ್ಕೆ ಇದು ಯಾವ ಪೊಲಿಟಿಕಲ್ ಗಿಮಿಕ್ ಇಲ್ಲ ಹೇಳ್ತಾ ಇದೀನಲ್ಲ. ಯಾಕಂದ್ರೆ ಧರ್ಮ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ, ಹಿಂದೂಗಳ ವಿರುದ್ಧ ಮಾತಾಡ್ತಾ ಇದ್ದೀರಾ. ಯಾಕಂದ್ರೆ ಮೋದಿ ಅವರು 100 ಕೋಟಿ ಹಿಂದೂಗಳಿಗೂ ಪ್ರಧಾನಿನೇ, 140 ಕೋಟಿ ಭಾರತೀಯರಿಗೂ ಪ್ರಧಾನಿನೇ. ಸೊ ಹಾಗಾಗಿ ಹಿಂದೂ ಧರ್ಮವನ್ನು ಬೇರ್ಪಡಿಸಿ ಮಾಡಬಾರ್ದು ಅಂತ ಯಾಕೆ ಹೇಳ್ಬೇಕು? ಈಗ ಕಾಂಗ್ರೆಸ್ ಅವರು ನೀವು ರೆಜಿಮ್ ತಗೊಳ್ಳಿ, ರಿಲಿಜನ್ ಇಸ್ ಎ ಪರ್ಸನಲ್ ಮ್ಯಾಟರ್ ಅಂತ ಹೇಳಿ ನೀವು ಸಾಮಾಜಿಕ ಜಾಲತಾಣ ನೋಡಿ, ಎಲ್ಲೆಲ್ಲಿ ಹೋಗಿದ್ರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾವ ಇಫ್ತಾರ್ ಹೋಸ್ಟ್ ಮಾಡಿದ್ರು ಅಂತ. ಯಾವ ಸಂವಿಧಾನದಲ್ಲಿ ಕೊಡ್ತವ್ರಿಗೆ ಹಕ್ಕು ಇಫ್ತಾರ್ ಪಾರ್ಟಿ ಹೋಸ್ಟ್ ಮಾಡ್ಲಿಕ್ಕೆ? ಇಲ್ಲಿ ಏನ್ ಮಾಡ್ತಾ ಇರೋದು? ಮಾಡಬಾರ್ದು ಅಂತಿಲ್ಲ, ಮಾಡಬಾರ್ದು. ಯಾಕೆ ಮಾಡಬಾರ್ದು? ಅದನ್ನ ಹೇಳ್ತಾ ಇರೋದು. ಯಾಕೆ ಮಾಡಬಾರ್ದು ಪ್ರಶಾಂತ್ ಅವರೇ? ಅದನ್ನ ಹೇಳ್ತಾ ಇರೋದು. ಅವರು ಹೇಳಿದ ಹಾಗೆ 140 ಕೋಟಿ ಭಾರತೀಯರ ಪ್ರಧಾನಿಗಳು ಮುಖ್ಯಸ್ಥರು ಅವರಾಗಿರ್ತಾರೆ. ನಾನು ಅದನ್ನ ಹೇಳ್ತಾ ಇರೋದು ಮೇಡಮ್. ನಮ್ಮ ಪ್ರಧಾನಿಯವರು ಇವತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಮಾಡ್ತಾ ಇದ್ದಾಗ ಇದಕ್ಕೆ ಯಾಕೆ ವಿರೋಧ ಬರ್ತಾ ಇದೆ? ಹಿಂದೂಗಳ ಅಸ್ತಿತ್ವಕ್ಕೆ ಬಂದಾಗ ಯಾಕೆ ವಿರೋಧ ಮಾಡ್ತಾರೆ ಜನಗಳು? ಬೇರೆ ಕಮ್ಯುನಿಟಿ ಅವ್ರು ಮಾಡ್ಕೊಂಡಾಗ ವಿರೋಧ ಬರಲ್ಲ. ಪ್ರಶ್ನೆ ಇರೋದು ಪ್ರಶಾಂತ್, ಪ್ರಶ್ನೆ ಇರೋದೇ ಯಾಕೆ ಲೋಕಸಭೆ ಚುನಾವಣೆಗೆ ಮುಂಚೆ ಬರಬೇಕಿತ್ತು? ಸಂಪೂರ್ಣ ಮಂದಿರ ಪೂರ್ತಿ ಆದಮೇಲೆ ಒಂದು ಉದ್ಘಾಟನೆ ಮಾಡಬಹುದಿತ್ತು, ರಾಮ ನವಮಿ ದಿನ ಉದ್ಘಾಟನೆ ಮಾಡಬಹುದಿತ್ತು, ದೀಪಾವಳಿಯ ದಿನ ಉದ್ಘಾಟನೆ ಮಾಡಬಹುದಾಗಿತ್ತು ಅನ್ನೋದು ಪ್ರಶ್ನೆ ಆಗಿತ್ತು. ಕಾಂಗ್ರೆಸ್ನ ಪ್ರಶ್ನೆ ಇದೇ ಆಗಿತ್ತು. ಈಗ ಶಂಕರಾಚಾರ್ಯರ 2 ಮಠಗಳು ಅದನ್ನೇ ಪ್ರಶ್ನೆ ಮಾಡ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.